ಜನಮಿತ್ರ ಕೋರ್ಟು ಕಚೇರಿ. ಎಲ್ರಿಗೂ ನಮಸ್ಕಾರ. ಪ್ರತಿಕೂಲ ಸ್ವಾಧೀನ ಅಂದರೆ ಏನು, ಆ ಬಗ್ಗೆ ಮಾಹಿತಿ ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರತಿಕೂಲ ಸ್ವಾಧೀನ ಅಂತ ನಾವು ಕನ್ನಡದಲ್ಲಿ ಕರಿತೇವೆ, ಇಂಗ್ಲೀಷ್ನಲ್ಲಿ ಅದನ್ನು ಅಡ್ವರ್ಸ್ ಪೊಸೆಷನ್ ಅಂತ ಕರಿತೇವೆ. ಹಾಗಂದ್ರೆ ಏನು? ಒಂದು ಸ್ಥಿರ ಆಸ್ತಿಯಲ್ಲಿ ಅಥವಾ ಯಾವುದೇ ಭೂಮಿಯಲ್ಲಿ ನೀವು ಹೋಗಿ ಆ ಮಾಲೀಕರ ಅನುಮತಿ ಇಲ್ಲದೆ ಅವರ ಹಕ್ಕಿಗೆ ಪ್ರತಿಕೂಲವಾಗಿ ಮಾಲೀಕರಿಗೆ ಗೊತ್ತಿರುವಂತೆ ಅವರ ಸ್ಥಳದಲ್ಲಿ ಸ್ವಾಧೀನವನ್ನು ಹೊಂದಿ ಅವರಿಗೆ ತಿಳಿದಿರುವಂತೆ ಅವರು ನಿಮ್ಮನ್ನು ಅಲ್ಲಿಂದ ಬಿಡಿಸಲು ಸರಿಸುಮಾರು 12 ವರ್ಷಗಳ ಕಾಲ ಪ್ರಯತ್ನವನ್ನು ಮಾಡದೇ ಇದ್ದರೆ ಆ ನಿಮ್ಮ ಸ್ವಾಧೀನವನ್ನು ನಾವು ಪ್ರತಿಕೂಲ ಸ್ವಾಧೀನ ಅಂತ ಹೇಳಿ ಕರಿತೇವೆ. ಮಾಲೀಕರಿಗೆ ಗೊತ್ತಿರೋಂಗೆ ನೀವಲ್ಲಿರ್ತೀರ, ಅವರ ಅನುಮತಿ ಇಲ್ದಂಗೆ ನೀವಿರ್ತೀರ, ನಿರಂತರವಾಗಿರಬೇಕು. ಇದು ಸ್ವಾಧೀನ, ಇದು 12 ವರ್ಷದ್ದು. ನೀವು ಅಲ್ಲಿರೋದು ಗೊತ್ತಿದ್ದರೂ ಕೂಡ ಮಾಲೀಕರು ನಿಮ್ಮನ್ನು ಬಿಡಿಸೋದಕ್ಕೆ 12 ವರ್ಷ, ನೀವು ಜಾಸ್ತಿನೇ ಇರ್ಬೋದು, ನೀವು 15 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, 25 ವರ್ಷ ಇರ್ಬೋದು. ಆದರೆ ಆ ಮಾಲೀಕ ನಿಮ್ಮನ್ನು ಅಲ್ಲಿ 12 ವರ್ಷ ತನಕನೂ ಬಿಡಿಸ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇದ್ದರೆ ಆ ನಿಮ್ಮ ಸ್ವಾಧೀನವನ್ನು ಏನಂತ ಕರಿತೇವೆ ಅಂತ ಹೇಳಿದ್ರೆ ಪ್ರತಿಕೂಲ ಸ್ವಾಧೀನ ಅಂತ ಕರಿತೇವೆ. ಇದು ಬಹಳ ಒಂದು ಆಸಕ್ತಿದಾಯಕವಂಥ ವಿಷಯ. ಆಮೇಲೆ ಇದು ಬಹಳ ಹಳೆಯ ಪದ್ಧತಿ. ನಾವು ಓದುವಾಗಲೂ ಕೂಡ ನಮಗೆ ನಮ್ಮ ಲೆಕ್ಚರರ್ಗಳೆಲ್ಲ ಹೇಳ್ತಾ ಇದ್ರು, ಈ ಒಂದು ಪದ್ಧತಿಯನ್ನು ರಾಜರ ಕಾಲದಿಂದನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಅಂತಂದು ಹೇಳ್ಬಿಟ್ಟು. ಆಮೇಲೆ ಇತ್ತೀಚೆ ಅಂತಂದ ಅಲ್ಲ, ನಮ್ಮ ನೆಲದ ಕಾನೂನುಗಳು ಕೂಡ ಆ ಒಂದು ಪ್ರತಿಕೂಲ ಸ್ವಾಧೀನವನ್ನು ಎತ್ತಿ ಹಿಡಿದಿದ್ದಾರೆ. ಯಾಕೆ ಎತ್ತಿ ಹಿಡಿದಿದ್ದಾರೆ ಅಂತಂದು ಹೇಳಿದ್ರೆ, ಯಾರು ಬಳಕೆಯನ್ನು ಮಾಡ್ತಾ ಇರ್ತಾರೆ ಅಂಥವರ ಹಕ್ಕಿಗೆ ತೊಂದರೆ ಆಗಬಾರ್ದು, ಚ್ಯುತಿ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಕೂಲ ಸ್ವಾಧೀನವನ್ನು ನಮ್ಮ ನೆಲದ ಕಾನೂನುಗಳು ಕೂಡ ಗೌರವಿಸಿ ಅವನ್ನ ಏನು ಮಾಡ್ತಿದ್ದಾವೆ, ಎತ್ತಿ ಹಿಡಿದಿದ್ದಾವೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳು ಕೂಡ ಇದ್ದಾವೆ. ಇಲ್ಲಿ ಬಹಳ ಮುಖ್ಯವಾಗಿ ಪ್ರತಿಕೂಲ ಸ್ವಾಧೀನವನ್ನು ನಾನು ಹೊಂದಿದ್ದೀನಿ ಅಂತಂದೇಳಿ ನಿರೂಪಣೆ ಮಾಡ್ತಕ್ಕಂಥವ್ರು ನಿರಂತರವಾಗಿ ಹೊಂದಿರಬೇಕು. ಇಲ್ಲ ಏನಪ್ಪ ಅಂತ ಹೇಳಿದ್ರೆ, ಒಂದು 6 ತಿಂಗಳು ಸ್ವಾಧೀನದಲ್ಲಿರೋದು, ಮತ್ತು ಇನ್ನೆಲ್ಲೋ ಹೊರಗಡೆ ಹೋಗೋದು, ಮತ್ತೆ ಬಂದು ಇನ್ನೊಂದು 2 ವರ್ಷ ಇರೋದು, ಮತ್ತೆ ಬಿಟ್ಟು ಹೋಗೋದು, ಆ ರೀತಿ ಸ್ವಾಧೀನ ಬಿಟ್ಟು ಇರಬಾರ್ದು. ನಿರಂತರವಾಗಿರಬೇಕು. ಮಾಲೀಕನ ಅದಕ್ಕೆ ಗೊತ್ತಿರಬೇಕು ಸ್ವಾಧೀನ ಹೊಂದಿರತಕ್ಕಂಥದ್ದು. ಆಮೇಲೆ ಮಾಲೀಕನಿಗೆ ಅಲ್ದೇ ಅಕ್ಕಪಕ್ಕದವರಿಗೆ, ಮಾಲೀಕ ಯಾರು ಏನಂತ ಅಂತಕ್ಕಂಥನು ಮಾಲೀಕ, ಬಿ ಏನು ಅಂತಕ್ಕಂಥನು ಪ್ರತಿಕೂಲ ಸ್ವಾಧೀನವನ್ನು ಹೊಂದಿರ್ತಾನೆ. ಎ ಆಸ್ತಿಯನ್ನು ಅದು ಅಕ್ಕಪಕ್ಕದವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಿರಂತರವಾಗಿರ್ತದೆ. ಒಂದು ವೇಳೆ ಅವನೇನಾದ್ರೂ ಅದು ಸ್ಥಿರಾಸ್ತಿ ಅಂತ ನಾವು ಆಗಲೇ ಹೇಳ್ದಂಗೆ, ಅಥವಾ ಕಂದಾಯದ ಭೂಮಿನೇ ಆಗಿರ್ಬೋದು, ಅಲ್ಲೇನಾದ್ರು ಅವನು ಒಂದು ಶೆಡ್ಡನ್ನು ಮಾಡಿಕೊಂಡು ಅದಕ್ಕೆ ವಿದ್ಯುತ್ ಶಕ್ತಿಯನ್ನು ಪಡ್ಕೊಂಡಿದ್ದು, ಅಥವಾ ಇನ್ನೇನಾದರೂ ಆ ಜಮೀನಲ್ಲಿ ಅವನು ಸೊಪ್ಪು ಸದೆ ಈ ಥರದ್ದೇನಾದ್ರು ಬೆಳ್ಕೊಂಡು, ಅಥವಾ ಇನ್ನೇನೋ ಉಳುಮೆ ಮಾಡಿಕೊಂಡು, ಅಥವಾ ತೋಟನೇ ಮಾಡ್ಕೊಂಡಿದ್ರೆ, ತೆಂಗಿನ ತೋಟವನ್ನೇ ಮಾಡ್ಕೊಂಡಿದ್ರೆ, ಇದು ಎಲ್ರಿಗೂ ಗೊತ್ತಾಗಿರುತ್ತೆ. ಅದು ಸುಮಾರು ದಿವಸದಿಂದ ಹೌದಪ್ಪ ಇವರು ಫಾರ್ ಎಕ್ಸಾಂಪಲು ಬಿ ಅಂತಕ್ಕಂಥವನು ಅಲ್ಲಿ ಸ್ವಾಧೀನದಲ್ಲಿದ್ದಾನೆ, ತುಂಬ ವರ್ಷದಿಂದ ಇದ್ದಾನೆ, ನಿರಂತರವಾಗಿದ್ದಾನೆ. ಅದನ್ನು ಅನ್ನೋನಿಗೆ ಅದು ಸೊತ್ತಿನ ಮಾಲೀಕ ಆದರೂ ಕೂಡ ಅದನ್ನು ಅವನಿಗೆ ಗೊತ್ತಿದ್ರೂ ಕೂಡ ಅವನ್ನ ಬಿಡಿಸ್ಲಿಕ್ಕೆ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿಲ್ಲ ಅಂತ ಅಂದಾಗ ಅಂಥ ಸ್ವಾಧೀನ ಏನಾಗುತ್ತೆ, ಪ್ರತಿಕೂಲ ಸ್ವಾಧೀನ ಅಂತಂದೇಳಿ ಕರೆಸ್ಕೊಳ್ಳುತ್ತೆ. ಒಟ್ಟಾರೆ ನಾವು ಇದನ್ನು ಯಾವ ರೀತಿ ಹೇಳ್ಬೋದು ಅಂತ ಅನ್ನೋದಾದರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮಾಲೀಕತ್ವದ ಭೂಮಿಯಲ್ಲಿ ಆಸ್ತಿಯ ಹಕ್ಕನ್ನು ಪಡೆಯಲು ಅನುಮತಿ ನೀಡ್ತದೆ. ಇಲ್ಲಿ ನಾವು ಇಲ್ಲಿ ಉದಾಹರಣೆ ನೋಡ್ದಂಗೆ ಬಿಗೆ ಇಲ್ಲಿ ಸ್ವಾಧೀನವನ್ನು ಇದು ಹಕ್ಕನ್ನು ನೀಡ್ತು. ಇದರಿಂದ ಏನರ್ಥ ಮಾಡ್ಕೋಬೋದು ಅಂತಂದು ಹೇಳಿದ್ರೆ, ಮಾಲೀಕರು ತಮ್ಮ ಆಸ್ತಿಯ ಹಕ್ಕುಗಳನ್ನು ಚಲಾಯಿಸದೇ ಇದ್ದರೆ, ಸುಮ್ಮನೆ ಕೂತ್ಕೊಳ್ಳೋದಲ್ಲ ಮಾಲೀಕರು, ನಾನೇ ಬಿಡು ಮಾಲೀಕ ಅಂತಂದು ಹೇಳ್ಬಿಟ್ಟು ಅಲ್ವಾ, ಇದರ ಸುಮ್ಮನೆ ಕೂತ್ಕೊಳ್ತಾರೆ ಅಂತಂದ್ರೆ ಅವರು ತಮ್ಮ ಹಕ್ಕನ್ನು ಕಳ್ಕೊತಾರೆ. ಅವರ ಹಕ್ಕುಗಳು ಕಳೆದುಕೊಳ್ಳಬಹುದು ಎಂಬ ಒಂದು ಕಲ್ಪನೆಯನ್ನು ಆಧರಿಸಿ ಈ ಒಂದು ಪ್ರತಿಕೂಲ ಸ್ವಾಧೀನವನ್ನು ನಾನು ಆಗಲೇ ಹೇಳ್ದಂಗೆ ಹಳೆ ಕಾಲದ ಪದ್ಧತಿ, ನಮ್ಮ ಕಾನೂನು ಕೂಡ ಇದನ್ನು ಗೌರವಿಸಿದೆ. ಮತ್ತು ಒಟ್ಟಾರೆ ಇನ್ನೊಂದು ಮಾತು ನಾವು ಹೇಳೋದಾದರೆ, ಯಾರು ಬಳಕೆ ಮಾಡ್ತಾ ಇರ್ತಾರೆ ಅಂತ ಅವರ ಹಕ್ಕನ್ನು, ಅವರ ಹಿತಾಸಕ್ತಿಯನ್ನು ಎತ್ತಿಡುವ ದೃಷ್ಟಿಯಿಂದ ಪ್ರತಿಕೂಲದ ಸ್ವಾಧೀನ ಪರಿಕಲ್ಪನೆಯಲ್ಲಿ ಇದೆ. ಅವರು ಅದನ್ನು ರುಜುವಾತು ಮಾಡಬೇಕು ಅಂತಂದು ಹೇಳಿದ್ರೆ, ಒಂದು ಉದಾಹರಣೆಗೆ, ಒಂದು ವೇಳೆಗೆ ನಾನು ಆಗಲೇ ಹೇಳಿದಾಗೆ ಒಂದು ಶೆಡ್ ಮಾಡ್ಕೊಂಡಿದ್ರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ತೊಗೊಂಡಿರ್ತಾರೆ, ಅದು ಕೂಡ ಒಂದು ದಾಖಲೆ ಆಗುತ್ತೆ. ಇಲ್ಲ ಅದೇ ವಿಳಾಸದಲ್ಲಿ ಏನಾದರೂ ಅವರು ಒಂದು ಆಧಾರ್ ಕಾರ್ಡ್ನೋ ಅಥವಾ ವೋಟರ್ ID ಮಾಡ್ಕೊಂಡಿದ್ದರೆ, ಈ ರೀತಿ ಕೆಲವು ದಾಖಲೆಗಳನ್ನ ಮಾಡಿಕೊಂಡು ಅದು ಎಲ್ಲರಿಗೂ ತಿಳಿದಿರುವಂತೆ
ಯಾರನ್ನ ಮಾಲೀಕರನ್ನು ಸೇರಿಸಿ ಮಾಲೀಕ ಅವ್ರನ್ನ ಬಿಡಿಸ್ಲಿಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡದೇ ಇದ್ದರೆ 12 ವರ್ಷಕ್ಕೂ ಹೆಚ್ಚು, ಇದೊಂದು ಕಾನೂನಲ್ಲಿ ಒಂದು ಲಿಮಿಟೇಷನ್ನು 12 ವರ್ಷ ಅಂತ ಇಟ್ಟಿರೋದು. ಒಂದು 15 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, 25 ವರ್ಷ ಆಗಿರ್ಬೋದು. ನಾವು ಸಾಮಾನ್ಯವಾಗಿ ಹಿಂಗೆ ನೋಡಿದ್ರೆ ಪಾಪ ಭಾಳ 25 ವರ್ಷದಿಂದ ಇದ್ದಾರೆ ಅಂತಂದರೆ ಅವನದು ಸ್ವಾಧೀನ ಅದು ಅನುಕೂಲ ಒಂದು ಎತ್ತಿಡ್ಬೋದಲ್ವ ಇದನ್ನ. ಹಾಗಾಗಿ ಈ ನಿಟ್ಟಿನಲ್ಲಿ ಇದು ಒಂದು ಹಳೆಯ ಪದ್ಧತಿಯನ್ನು ನಮ್ಮ ಈಗಿನ ಕಾನೂನುಗಳು ಕೂಡ ಗೌರವಿಸಿ ಎತ್ತಿ ಹಿಡಿದು ಪ್ರತಿಕೂಲ ಸ್ವಾಧೀನ ಅಂತಂದೇಳಿ ಈ ರೀತಿಯಲ್ಲಿ ನಾವು ಅದನ್ನು ಕರಿತೇವೆ.